ಕಾಂಗ್ರೆಸ್ನಲ್ಲಿ ಅಧಿಕಾರ ಹಂಚಿಕೆಯ ಚರ್ಚೆ ಇದ್ರೆ ಬಿಜೆಪಿಯಲ್ಲಿ ಅಧಿಕಾರದಿಂದ ಕಿತ್ತಾಕ್ಬೇಕು ಅನ್ನುವಂಥದ್ರ ಬಗ್ಗೆ ಸಾಕಷ್ಟು ಬೆಳವಣಿಗೆಗಳು ಆಗ್ತಾನೆ ಇದಾವೆ. ಅದಕ್ಕೆ ಯಾವಾಗ ಇತಿಶ್ರೀ ಆಡುತ್ತೆ ಹೈಕಮಾಂಡ್, ಇದುವರೆಗೂ ಕೂಡ ಅದ್ರ ಬಗ್ಗೆ ಮಾಹಿತಿ ಇಲ್ಲ. ಯಾಕೆಂದ್ರೆ ರಾಷ್ಟ್ರೀಯ ಅಧ್ಯಕ್ಷರ ಆಯ್ಕೆ ಆಗಬೇಕಾಗಿದೆ. ರಾಷ್ಟ್ರೀಯ ಅಧ್ಯಕ್ಷರ ಆಯ್ಕೆ ಮುಂಚೆ ಅರ್ಧಕ್ಕರ್ಧ ರಾಜ್ಯಗಳಲ್ಲಿ ಪ್ರೆಸಿಡೆಂಟ್ಗಳನ್ನ ಅಂದ್ರೆ ಅಲ್ಲಿನ ಸ್ಟೇಟ್ ಪ್ರೆಸಿಡೆಂಟ್ಗಳನ್ನ ಆಯ್ಕೆ ಮಾಡಬೇಕಾಗಿತ್ತು. ಇನ್ನು 6 ರಾಜ್ಯದ್ದು ಮಾತ್ರ ಬಾಕಿ ಇರುವಂಥದ್ದು, ಇನ್ಕ್ಲೂಡಿಂಗ್ ಕರ್ನಾಟಕ. ಈ ಸಂದರ್ಭದಲ್ಲಿ ವಿಜೇಂದ್ರ ಅವ್ರನ್ನ ಕಂಟಿನ್ಯೂ ಮಾಡಲಾಗುತ್ತಾ ಅಥವಾ ಬೇರೆಯವ್ರನ್ನ ಆಯ್ಕೆ ಮಾಡಲಾಗುತ್ತಾ, ಇದೊಂದು ಕುತೂಹಲ ಇದೆ. ರಾಜ್ಯ ಬಿಜೆಪಿಯಲ್ಲಿ ಬದಲಾವಣೆ ಫಿಕ್ಸ್, ಆದ್ರೆ ಯಾರ ಸ್ಥಾನ ಬದಲಾವಣೆ ಮಾಡಲಾಗುತ್ತೆ? ರಾಜ್ಯ ಬಿಜೆಪಿಯಲ್ಲಿ ಮ್ಯೂಸಿಕಲ್ ಚೇರ್ ರೀತಿಯಲ್ಲಿ ಎಷ್ಟು ದಿನ ಇಲ್ಲದಂತ ಚರ್ಚೆ ಒಂದೇ ಸಲ ಈಗ ಅಶೋಕ್ ಅವರು ಕೂಡ ಬದಲಾಗುವಂತ ಚಾನ್ಸಸ್ ಇದೆ ಅನ್ನುವಂತ ಮಾತುಗಳು ಕೇಳಿ ಬರ್ತಾ ಇದ್ದಾವೆ. ಬಿಜೆಪಿ ರಾಜ್ಯಾಧ್ಯಕ್ಷರ ಬದಲಾವಣೆನೋ ಅಥವಾ ವಿಪಕ್ಷ ನಾಯಕನ ಬದಲಾವಣೆ ಮಾಡ್ತಾರೋ? ಸಂಘ ಪರಿವಾರ ಎಂಟ್ರಿ ಆಗಿದ್ದು ಯಾಕೆ ಅನ್ನುವಂತ ಪ್ರಶ್ನೆ. ವಿಜೇಂದ್ರಗೆ ಚೆಕ್ಮೇಟ್ ಇಡ್ಲಾಗುತ್ತಾ ಅಥವಾ ಅಶೋಕಿಗೆ ಶಾಕ್ ಕೊಡ್ಲಾಗುತ್ತಾ? ರೇಸ್ನಲ್ಲಿ ಇರೋರು ಯಾರು ಹಾಗಾದ್ರೆ? ಇದೆಲ್ಲದ್ರ ಬಗ್ಗೆ ಸಾಕಷ್ಟು ಕುತೂಹಲ ಇದೆ. ಬಿಜೆಪಿಯಲ್ಲಿನ ಬೆಳವಣಿಗೆಗಳ ಬಗ್ಗೆ ವಿಜೇಂದ್ರ ಮತ್ತು ಅಶ್ವಥ್ ನಾರಾಯಣ ಮಾತನಾಡಿದ್ದಾರೆ. ಏನು ಹೇಳಿದ್ದಾರೆ ಕೇಳೋಣ. ಆರ್ ಅಶೋಕ್ ಅವರು ಒಬ್ಬರು ವಿರೋಧ ಪಕ್ಷದ ನಾಯಕರು ದೆಹಲಿಗೆ ಹೋಗಬಾರ್ದು, ನಮ್ಮ ಮುಖಂಡರನ್ನು ಭೇಟಿ ಆಗಬಾರ್ದು ಅಂತ ಹೇಳಿದ್ರೆ, ಆರ್ ಅಶೋಕ್ ಅವರು ವಿರೋಧ ಪಕ್ಷದ ನಾಯಕರಾಗಿ ಭಾಳ ಎಫೆಕ್ಟಿವ್ ಆಗಿ ಅವರು ತಮ್ಮ ಕೆಲಸವನ್ನು ಮಾಡ್ತಾ ಇದ್ದಾರೆ. ಅದರ ತೃಪ್ತಿ ಶಾಸಕರುಗಳಿಗೂ ಕೂಡ ಇದೆ. ಆ ರೀತಿ ಆದರೆ ಮಾಧ್ಯಮದಲ್ಲಿ ಇವತ್ತು ವಿರೋಧ ಪಕ್ಷದ ನಾಯಕರನ್ನು ಬದಲಾವಣೆ ಮಾಡ್ತಾರೆ, ಈ ರೀತಿ ಚರ್ಚೆ ಆಗ್ತಾ ಇರ್ತಕ್ಕಂಥದ್ದು ಖಂಡಿತ ಸರಿಯಲ್ಲ. ಅದರಲ್ಲಿ ಯಾವುದೇ ಸತ್ಯಾಂಶ ಕೂಡ ಬಗ್ಗೆ ಮಾತನಾಡೋಣ. ಪಟೇಲ್ರ, ಇಲ್ಲಿ ಪ್ರಚೋದಕ ಬಣ ಅಂತ ಕಾಣಿಸ್ತಾ, ಅಂದರೆ ತಟಸ್ಥ ಬಣ ಅಲ್ಲ, ಅದು ಪ್ರಚೋದಕ ಬಣ ರೀತಿಯಲ್ಲೇ ಕಾಣಿಸ್ತಾ ಇರೋದು. ಬಿಕಾಸ್ ತಂದು ಹಾಕುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ಅವ್ರ ಕೆಡ್ಡ ಅವರೇ ತೋಡ್ಕೊಂಡ್ರ ಅಥವಾ ಇನ್ನೊಬ್ಬರ ಕೆಡ್ಡವನ್ನು ತೋಡೋದ್ರಲ್ಲಿ ಯಶಸ್ವಿ ಆದ್ರ ಅನ್ನುವಂಥ ಕುತೂಹಲ ಇದೆ. ಏನಾಗ್ಬೋದು ಅಂತ ಅನಿಸುತ್ತೆ ರಾಜ್ಯಾಧ್ಯಕ್ಷ ವಿಚಾರದಲ್ಲಿ, ವಿಪಕ್ಷ ಸ್ಥಾನದ ವಿಚಾರದಲ್ಲಿ? ನಿಮಗೆ ರಾಜ್ಯಾಧ್ಯಕ್ಷರು ಅಂತ ಹೇಳಿದ್ರೆ ಎಲ್ಲ ರಾಜ್ಯಗಳ ರಾಜ್ಯಾಧ್ಯಕ್ಷರ ಆಯ್ಕೆ ಆದಮೇಲೆ ರಾಷ್ಟ್ರೀಯ ಅಧ್ಯಕ್ಷರ ಆಯ್ಕೆ ನಡೀತಕ್ಕಂಥದ್ದು ಪದ್ಧತಿ ಇರ್ತಕ್ಕಂಥದ್ದು. ಈಗಾಗಲೇ 14 ರಾಜ್ಯಗಳ BJP ರಾಜ್ಯಾಧ್ಯಕ್ಷರ ಆಯ್ಕೆ ಆಗಿರ್ತಕ್ಕಂಥದ್ದು, ಇನ್ನೂ 7ರಿಂದ 8 ರಾಜ್ಯಗಳ ಅಧ್ಯಕ್ಷರ ಆಯ್ಕೆ ಆಗಬೇಕಾಗಿರ್ತಕ್ಕಂಥದ್ದು. ನಾಟ್ ಓನ್ಲಿ ಕರ್ನಾಟಕ, ಜೊತೆಗೆ ಈಗಾಗಲೇ 1.5 ವರ್ಷ ಅಧಿಕಾರವನ್ನು ಈ ವಿಜೇಂದ್ರ ಅವರು ಪೂರೈಸಿದ್ದಾರೆ. ಮತ್ತು ವಿಜೇಂದ್ರನ ಹೊರತುಪಡಿಸಿ ಮತ್ತಾರನ್ನು ಮಾಡಿದರೆ ಮತ್ತೆ ರಾಜ್ಯ BJPಯಲ್ಲಿ ಗೊಂದಲ ಆಗುತ್ತೆ. ಮತ್ತೊಂದು ವಿಜೇಂದ್ರವ್ರನ್ನ ಬಿಟ್ಟು ಮತ್ತೊಬ್ಬರನ್ನು ಮಾಡಿದರೆ ವಿಜೇಂದ್ರದ ಏನು ಬಣ ಅನ್ನೋದು ಮತ್ತೊಂದು ಆ್ಯಕ್ಟಿವ್ ಆಗುತ್ತೆ. ಹಾಗಾಗಿ ಹೈಕಮಾಂಡ್ ಎಲ್ಲರನ್ನೂ ಕೂಡ ವಿಶ್ವಾಸಕ್ಕೆ ತೆಗೆದುಕೊಂಡು ಯಾರೆಲ್ಲ ತಟಸ್ಥರಿದ್ದಾರೆ, ಯಾರೆಲ್ಲ ವಿರೋಧಿಗಳಿದ್ದಾರೆ, ಯಾರೆಲ್ಲ ಭಿನ್ನ ಅಭಿಪ್ರಾಯನ ವ್ಯಕ್ತಪಡಿಸ್ತಾರೆ, ಅವರೆಲ್ಲರನ್ನು ಕೂಡ ವಿಶ್ವಾಸಕ್ಕೆ ತೆಗೆದುಕೊಂಡು ಮೆಸೇಜನ್ನು ಪಾಸ್ ಮಾಡಬೇಕು. ಹಾಗಾಗಿ ಹೈಕಮಾಂಡ್ ಕೂಡ ವೆಯ್ಟ್ ಮಾಡ್ತಿರ್ತಕ್ಕಂಥದ್ದು. ನಿಮಗೆ ಗೊತ್ತಿರಲಿ, ಈಗ ಸದ್ಯಕ್ಕೆ ಈಗ ವಿಜೇಂದ್ರ ಅವ್ರದ್ದು ಇನ್ನೂ ಅವಧಿ 1.5 ವರ್ಷ ಇರ್ತಕ್ಕಂಥ ಹಂಗೆ ಲೆಕ್ಕ ಹಾಕಿದರೆ. ಹಾಗಾಗಿ ಈ ಸಂದರ್ಭದಲ್ಲಿ ವಿಜೇಂದ್ರ ಬಿಟ್ಟು ಮತ್ತೊಬ್ಬರನ್ನು ಮಾಡಿದರೂ ಕೂಡ ಸಂದೇಶ ಬೇರೆ ಆಗ್ತಕ್ಕಂಥದ್ದು. ಅದು ಎಲ್ಲೊಂದು ಕಡೆ ಇದು ಯಡಿಯೂರಪ್ಪ ವಿರುದ್ಧ ನಿರ್ಧಾರ ಅನ್ನೋ ಒಂದು ಮೆಸೇಜನ್ನು ಪಾಸ್ ಆಗ್ತಕ್ಕಂಥದ್ದು. ಯಾರು ಏನೇ ಹೇಳಿದ್ರು ಕೂಡ ಯಡಿಯೂರಪ್ಪನವರಿಗೆ ವಯಸ್ಸಾಗಿದೆ, ಮನೇಲಿದ್ದಾರೆ ಅಂದರೂ ಕೂಡ ಯಡಿಯೂರಪ್ಪನವರ ಶಕ್ತಿ ಅದು ಭಾರತೀಯ ಜನತಾ ಪಕ್ಷದ ಹೈಕಮಾಂಡ್ಗೂ ಕೂಡ ಗೊತ್ತಿರ್ತಕ್ಕಂಥದ್ದು. ಸದ್ಯ ವಿಜೇಂದ್ರ ಅವರು ಎಲ್ಲೊಂದು ಕಡೆ 1-2-3 ಹೋರಾಟದಲ್ಲಿ ಅವರು ಸಕ್ಸಸ್ ಆಗಿದ್ದಾರೆ. ನಿಮಗೆ ಮೂಡಾ ಹೋರಾಟದಲ್ಲಿ ಸಕ್ಸಸ್ ಆಗಿದ್ದಾರೆ. ಅದೇನೇ ಇರ್ಬೋದು, ಅಲ್ಲಿ ಒಂದಷ್ಟು ಗೊಂದಲಗಳು ಇದ್ದರೂ ಕೂಡ ಮೈಸೂರಿನವರಿಗೆ ಪಾದಯಾತ್ರೆ ಮಾಡಿದ್ದು, ಆ ಪಾದಯಾತ್ರೆ ಎಫೆಕ್ಟ್ ಇವತ್ತು ಮೂಡಾ ಮುಖ್ಯಮಂತ್ರಿಗಳು ಎಲ್ಲ ಒಂದು ಕಡೆ ಅವ್ರಿಗೆ ಇರಿಟೇಟ್ ಆಯಿತು. ಕೊನೆಗೆ 14 ಸೈಟನ್ನು ವಾಪಸ್ ಕೂಡ ಕೊಟ್ಟರು. ಇನ್ನು ಅನಿಟ್ರಾ ಪ್ರಕರಣದಲ್ಲೂ ಕೂಡ ಅವ್ರದ್ದು ತಮ್ಮದಾದ ಹೋರಾಟವನ್ನು ಮಾಡಿದ್ರು, ಅಲ್ಲೂ ಕೂಡ ಸಕ್ಸಸ್ ಆದರು. ಇನ್ನು ಜನಾಕ್ರೋಶ ಯಾತ್ರೆಯಲ್ಲೂ ಕೂಡ ಎಲ್ಲೊಂದು ಕಡೆ ಪರೋಕ್ಷವಾಗಿ ಸಕ್ಸಸ್ ಆದರು. ವಾಲ್ಮೀಕಿ ಹಗರಣದಲ್ಲೂ ಕೂಡ ಪರೋಕ್ಷವಾಗಿ ಸಕ್ಸಸ್ ಆದರು. ಮತ್ತು ವಿಜೇಂದ್ರ ಎಲ್ಲೊಂದು ಕಡೆ ಅಶೋಕ್ ಅವ್ರನ್ನ ಬದಲಾವಣೆ ಮಾಡ್ತಾರೆ ಅಂತ ಹೇಳ್ತಾರೆ. ವಿಜೇಂದ್ರ ಅಂತ ರಾಜಕಾರಣಿಗೆ ಅಶೋಕ್ ಅಂತವ್ರು ಇದ್ದರೆ ಅವರಿಗೆ ಎಲ್ಲೊಂದು ಕಡೆ ಸರ್ವೆ ಆಗಿ ಇನ್ನಷ್ಟು ಅನುಕೂಲ. ಯಾಕಂತ ಹೇಳಿದ್ರೆ ನಿಮಗೆ ಸುನೀಲ್ ಕುಮಾರ್ ಅಂತ ವೆರಿ ಅಗ್ರೆಸಿವ್ ಲೀಡ್ರು ಅಂತ ಹೇಳಿದ್ರೆ, ವಿಜೇಂದ್ರ ಅವ್ರಿಗೂ ಒಂದು ಹಂತದಲ್ಲಿ ಒಂದು ಹೆಜ್ಜೆ ಮೇಲೋಗಿ ಎಲ್ಲೊಂದು ಕಡೆ ಅವರು ತಮ್ಮದೇ ಆದ ವರ್ಚಸ್ಸನ್ನು ಇಟ್ಕೊಂಡು ಹೋರಾಟಗಳನ್ನು ಮಾಡ್ತಾರೆ ಅಪೋಸಿಷನ್ ಲೀಡರ್ ಆದರೆ. ಆಗ ವಿಜೇಂದ್ರರು ಆಟಕ್ಕುಂಟು ಲೆಕ್ಕಕ್ಕಿಲ್ದಂತೆ ಆಗುತ್ತೆ. ಹಾಗಾಗಿ ಈ ಥರ ಆರ್ ಅಶೋಕ್ ಥರ ಸ್ವಲ್ಪ ಕೂಲಾಗಿ ಬ್ಯಾಲೆನ್ಸಾಗಿ ಮಾಡೋವಂಥವ್ರು ಇದ್ದರೆ, ವಿಜೇಂದ್ರ ಅವರು ಅಧ್ಯಕ್ಷರು ಆದರೆ ಅವರು ಎಲ್ಲ ಒಂದು ಕಡೆ ಬೆಳವಣಿಗೆ ಕೂಡ ಅನುಕೂಲ ಆಗುತ್ತೆ ಎಂಬುದು ಲೆಕ್ಕಾಚಾರ. ನಿಮಗೆ ಸದ್ಯ ಈಗ ಇವತ್ತು ಅಶೋಕ್ರವರು JP ನಡ್ಡಾರನ್ನು ಇವತ್ತು ಮೀಟ್ ಆಗಿದ್ದಾರೆ. ಮೀಟ್ ಆದ ಸಂದರ್ಭದಲ್ಲಿ ಕೂಡ ಕರ್ನಾಟಕದ ಅಧ್ಯಕ್ಷರ ಆಯ್ಕೆ ಸಂಬಂಧಪಟ್ಟ ಯಾವುದೇ ಚರ್ಚೆ ನಡೆದಿಲ್ಲ ಅಂತ ಹೇಳ್ತಾರೆ. ಪ್ರತಿ 3 ತಿಂಗಳಿಗೊಮ್ಮೆ ಹೈಕಮಾಂಡು ಕರ್ನಾಟಕ ರಾಜ್ಯದ ಅನೇಕ ನಾಯಕರನ್ನು ಕರೆಸ್ಕೊಳ್ಳುತ್ತೆ, ಅದು ಅಶೋಕ್ ಅವ್ರನ್ನ ಕರೆಸ್ಕೊಳ್ಳುತ್ತೆ ಮತ್ತು ವಿಜೇಂದ್ರನ ಕರೆಸ್ಕೊಳ್ಳುತ್ತೆ. ರಾಜ್ಯದ ಬೆಳವಣಿಗೆಗಳ ಬಗ್ಗೆ ಚರ್ಚೆ ಆಗ್ತಿರ್ತಕ್ಕಂಥದ್ದು. ಸದ್ಯ ಈ ಎಲ್ಲ ಬೆಳವಣಿಗೆ ನೋಡಿದರೆ ವಿಜೇಂದ್ರ ಅವ್ರನ್ನೇ ಮುಂದುವರಿಸೋ ಸಾಧ್ಯತೆ ಇರ್ತಕ್ಕಂಥದ್ದು. ವಿಜೇಂದ್ರ ಅವರು ಮುಂದುವರಿಸಿದ ಅವ್ರಿಗೆ ಇನ್ನೊಂದು ಲಾಭ ಅಂದರೆ ಮುಂದಿನ ಚುನಾವಣೆಯಲ್ಲಿ ಅವರ ನೇತೃತ್ವದಲ್ಲೇ ಚುನಾವಣೆ ಹೋಗೋ ಸಾಧ್ಯತೆ ಕೂಡ ಇರ್ತಕ್ಕಂಥದ್ದು. ಬಹುಶಃ ಭಾರತೀಯ ಜನತಾ ಪಕ್ಷ ಎಂತೆಂಥ ಕ್ರೈಸಿಸನ್ನು ಕೂಡ ಹ್ಯಾಂಡಲ್ ಮಾಡಿರ್ತಕ್ಕಂಥದ್ದು. ಯಾಕಂತ ಹೇಳಿದ್ರೆ ಮೋದಿ ಮತ್ತು ಅಮಿತ್ ಶಾ ಈ ಕಾಲಘಟ್ಟ ಇರ್ತಕ್ಕಂಥದ್ದು ಎಂತೆಂಥ ರೆಬಲ್ಸ್ಗಳನ್ನು ಕೂಡ ಮ್ಯಾನೇಜ್ ಮಾಡಿರ್ತಕ್ಕಂಥದ್ದು.
ಹಾಗಾಗಿ ಇಲ್ಲಿ ವಿಜೇಂದ್ರ ಅವರ ಮುಂದುವರಿಕೆ ಬಹುತೇಕ ಖಚಿತ ಅನ್ನೋ ಒಂದು ಸುಳಿವು ಸಿಗ್ತಿರ್ತಕ್ಕಂಥದ್ದು. ಮಧು, ಇಲ್ಲಿ ಎಲೆಕ್ಟೆಡ್ ಅಲ್ಲ ವಿಜೇಂದ್ರ, ಸೆಲೆಕ್ಟೆಡ್ ಈ ಮುಂಚೆ. ಈಗ ಎಲೆಕ್ಟ್ ಮಾಡಿದಂಥ ಸಂದರ್ಭದಲ್ಲಿ 3 ವರ್ಷ ಸಿಗುತ್ತೆ ಅನ್ನೋದು. ಆಮೇಲೆ ಹಿಂದುಳಿದ ವರ್ಗಗಳನ್ನ ತುಂಬ ಕಾನ್ಸಂಟ್ರೇಟ್ ಮಾಡ್ತಾ ಇದೆ ಬಿಜೆಪಿ. ಸೊ ಈ ಕಾರಣಕ್ಕೋಸ್ಕರನೇ ಸುನಿಲ್ ಕುಮಾರ್ ಅವ್ರನ್ನ ತಂದರೆ ಪ್ಲಸ್ ಆಗುತ್ತೆ. ಬಿಕಾಸ್ ಒಕ್ಕಲಿಗ ಓಟ್ಗಳನ್ನು ಪಡ್ಕೊಳ್ಬೇಕು ಅಂದರೆ ನಾವು ಬೇಕಿದ್ರೆ ಕುಮಾರಸ್ವಾಮಿ ಅವ್ರ ಮುಖಾಂತರನೂ ಪ್ರಚಾರ ಮಾಡಿಕೊಂಡು ಓಟ್ಗಳನ್ನು ಗ್ರಾಬ್ ಮಾಡ್ಬೋದು ಅನ್ನುವಂಥ ಲೆಕ್ಕಾಚಾರ ಇದೆ. ಸೊ ಈ ಲೆವೆಲಲ್ಲಿ ಏನಾದರೂ ಥಿಂಕ್ ಮಾಡ್ತಾ ಇದೆಯಾ ಬಿಜೆಪಿ? ಬಹುತೇಕ ಕಾಂಬಿನೇಷನ್ ಮೇಲೇನೆ ಚರ್ಚೆ ಆಗ್ತಾ ಇರುವಂಥದ್ದು ರಾಜ್ಯ ಬಿಜೆಪಿಯಲ್ಲಿ ಅನ್ನೋದು ಸದ್ಯ ಕಾಣಿಸ್ತಾ ಇರುವಂಥದ್ದು. ಈಗ ಓಕೆ, ಇವರನ್ನೇ ಕಂಟಿನ್ಯೂ ಮಾಡಿದ್ರೆ ವಿಜೇಂದ್ರ ಅವರು ವಿಶ್ವಾಸದಲ್ಲಿದ್ದಾರೆ, ನಾನು ಮುಂದುವರಿಕೆ ಅಥವಾ ಮರು ಆಯ್ಕೆ ಆಗ್ತೀನಿ ಅಂತ. ವೆರಾಸ್ ಅಶೋಕ್ ಅವ್ರಿಗೂ ಕೂಡ ಯಾವುದೇ ಬದಲಾವಣೆ ಇಲ್ಲ ಅಂತ ಅಶೋಕ್ ಅವರ ಆಪ್ತ ವಲಯದಲ್ಲಿ ಮಾತನಾಡ್ತಾ ಇದ್ದಾರೆ. ಸೊ ಇದೇ ಕಾಂಬಿನೇಷನ್ ಮುಂದುವರೆಯೋದಾದ್ರೆ ಸಂಘನಿಷ್ಠರು ಅಥವಾ ಪಕ್ಷನಿಷ್ಠರು ಕೇಡರ್ ಬೇಸ್ಡ್ ಆಗಿರುವಂಥ ಪಾರ್ಟಿಯಲ್ಲಿ ಹಿಂದುತ್ವದ ಆಧಾರದಲ್ಲಿ ವರ್ಕ್ ಮಾಡ್ತಾ ಇರೋಂಥ ಕಾರ್ಯಕರ್ತರಿಗೆ ಏನು ಮೆಸೇಜನ್ನು ಕೊಡಬೇಕು, ಸೊ ಬಿಜೆಪಿ ಉತ್ತರದಲ್ಲೊಂದು ದಕ್ಷಿಣದಲ್ಲೊಂದು ಅನ್ನುವಂಥ ವ್ಯತ್ಯಾಸನ ಲೆಕ್ಕಾಚಾರನ ಅಂತ ಇಲ್ಲಿ ಡಿಮೋಟಿವೇಟ್ ಆಗ್ತಾರೆ ಅನ್ನೋ ಕಾರಣಕ್ಕೆ ಒಂದು ಅಕಸ್ಮಾತ್ ಕಾಂಬಿನೇಷನ್ ಚೇಂಜ್ ಮಾಡಬೇಕಾಗತ್ತಲ್ವ ಅನ್ನೋ ಆಗ್ರಹ ಕೂಗು ಸುಮಾರು ಏನು ತಿಂಗಳುಗಳಿಂದ ಏನಿದೆ. ಅದಕ್ಕೆ ಪೂರಕವಾಗಿ ಏನಾದರೂ ಕಾಂಬಿನೇಷನ್ ವರ್ಕೌಟ್ ಮಾಡಿದ್ರೆ ಯಾರಿದ್ದಾರೆ ಅಂತ ನೋಡಿದ್ರೆ ಅಫ್ಕೋರ್ಸ್ ಎಲ್ಲರೂ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಮ್ಯೂಸಿಕಲ್ ಚೇರಲ್ಲಿ ಸಿ ಟಿ ರವಿ ಇದ್ದಾರೆ, ಸೋಮಣ್ಣ. ಓಕೆ, ನೀವು ಜಾತಿಯ ಲೆಕ್ಕಾಚಾರದಲ್ಲಿ ನೋಡೋದಾದರೆ ನಾನು ಒಂದು ಲೆಕ್ಕಾಚಾರಕ್ಕೆ ಇದ್ದೀನಿ ಅನುಭವಿ, ಮತ್ತು ಮೈತ್ರಿಯ ಲೆಕ್ಕಾಚಾರದಲ್ಲಿ ಕುಮಾರಸ್ವಾಮಿ ಅವ್ರ ಜೊತೆ ಅಥವಾ ದೇವೇಗೌಡರ ಪಕ್ಷದ ಜೊತೆ ಹೊಂದಾಣಿಕೆ ವಿಜೇಂದ್ರ ಅವರಿಗಿಂತ ಹೆಚ್ಚಿನದಾಗಿ ನನಗೆ ಇದೆ. ಅದಕ್ಕೆ ತುಮಕೂರು ಚುನಾವಣೆಯ ಸಾಕ್ಷಿ. ಮತ್ತು ಮೈತ್ರಿಯ ಒಂದು ಹೆಲ್ದಿ ಮೈತ್ರಿಗೆ ಮತ್ತು ಹೆಲ್ದಿ ರಿಸಲ್ಟ್ ಆಂಟಿಸಿಪೇಟ್ ಮಾಡೋದಾದರೆ ನನ್ನನ್ನು ಪರಿಗಣಿಸಿ ಅನ್ನೋ ಒಂದು ಮೆಸೇಜ್ಗಳನ್ನು ಕೂಡ ತಮ್ಮ ಅನುಭವಿ ಏನು ಸಹಚರರ ಜೊತೆ ಕೊಡ್ತಾ ಇದ್ದಾರೆ. ಅದಕ್ಕೆ ಪೂರಕವಾಗಿ ಬೊಮ್ಮಾಯಿ ಅವರು ಮತ್ತು ಬೇರೆಯವರು ಕೂಡ ಇದ್ದಾರೆ ಅನ್ನೋ ಒಂದು ಲೆಕ್ಕಾಚಾರ ಕೂಡ ನಡೀತಾ ಇದೆ. ಸೊ ಬದಲಾದರೆ ಅದರ ವಿಶ್ವಾಸದಲ್ಲಿರೋದ್ರಿಂದ ವಿಜೇಂದ್ರ ಬದಲಾಯಿಸ್ತಾರಾ ಅನ್ನೋ ಒಂದು ಲೆಕ್ಕಾಚಾರ ಕೂಡ ಕುತೂಹಲ ಇದೆ. ಸೊ ವಿಜೇಂದ್ರ ಸುನಿಲ್ ಅವರು ಅಕಸ್ಮಾತ್ ಅಶೋಕ್ ಅವರು ಬದಲಾದರೆ, ಅಥವಾ ಸುನಿಲ್ ಸೋಮಣ್ಣ, ಆವಾಗ ಅಶೋಕ್ ಅವ್ರನ್ನ ಮೈನಸ್ ಮಾಡಿದ್ರೆ HDK ಹೇಗೂ ಇದ್ದಾರೆ ಮೈತ್ರಿ ಒಳಗಡೆ, ಅಲ್ಲಿ ಓಟ್ ಕಾರ್ನರ್ ಆಗುತ್ತೆ ಮೈತ್ರಿಗೆ, ಒಕ್ಕಲಿಗ ನಾಯಕತ್ವವನ್ನು ಕೂಡ ಲೆಕ್ಕಾಚಾರ ಮಾಡ್ದಂಗೆ ಆಗುತ್ತೆ. ಸೊ ಈ ರೀತಿ ಕಾಂಬಿನೇಷನ್ಗಳ ಮೇಲೆ ವರ್ಕೌಟ್ ನಡೀತಾ ಇದೆ. ಆದರೆ ವರಿಷ್ಠರು ಯಾವ ಹಂತದಲ್ಲಿ ಯಾಕೆ ಯಾರನ್ನ ಮಾಡ್ತಾರೆ ಅನ್ನೋಂಥದ್ದು ಅವ್ರಿಗೆ ಮಾತ್ರ ಗೊತ್ತಿರುವಂಥದ್ದು. ನೀವು ಯಾವುದೇ BJP ಸ್ಪೋಕ್ಸ್ ಪರ್ಸನನ್ನು ಕೇಳಿದ್ರೆ ರಾಷ್ಟ್ರಾಧ್ಯಕ್ಷರಾಗಬೇಕು, ಅದರ ಜೊತೆಗೆ ಆಗ್ತಾರೆ, ಹಂಗಾಗಿ ಮತ್ತೊಂದು ಅಂತ ಹೇಳ್ತಾರೆ. ಆದರೆ ಹಿಂದೆ ನಳಿನ್ ಕುಮಾರ್ ಕಟೀಲ್ ಅವರನ್ನು ಕಂಟಿನ್ಯೂ ಮಾಡಬೇಕಾದ್ರೆ ಯಾವುದೇ ರಾಷ್ಟ್ರಾಧ್ಯಕ್ಷರ ಚುನಾವಣೆ ಇರಲಿಲ್ಲ, ಅಥವಾ ಇಲ್ಲಿ ತಮಿಳುನಾಡಲ್ಲಿ ಬದಲಾವಣೆ ಮಾಡಬೇಕಾದ್ರೆ ಯಾವುದೇ ಅಲ್ಲೂ ಕೂಡ ಖಾಲಿ ಇತ್ತು ರಾಷ್ಟ್ರಾಧ್ಯಕ್ಷರು, ಆವಾಗ ಯಾಕಾಯಿತು? ಸೊ ಅವರಿಗೆ ಪೂರಕವಾಗಿರುವಂತಹ ಫಾರ್ಮುಲಾಗಳನ್ನು ಆಯಾ ರಾಜ್ಯಕ್ಕೆ ಆಯಾ ಕಾಲಘಟ್ಟಕ್ಕೆ ಅನುಗುಣವಾಗಿ ಮಾಡ್ತಾರೆ. ಅದೇ ಒಂದು ಆಧಾರದಲ್ಲಿ ವಿಜೇಂದ್ರ ಅವರು ಬಂದಿದ್ದು. ಅದರ್ವೈಸ್ ವಿಜೇಂದ್ರ ಅವರು ಎಲ್ಲಿ ಬರ್ತಾ ಇದ್ರು? ಸೊ ಲೆಗೆಸಿ ಬೇಕು ಅನಿಸಿದೆ ಮತ್ತು ವಿಜೇಂದ್ರ ಅವರು ಬೇಕು ಅನಿಸಿದೆ, ಆ ಮಿನಿಟ್ಗೆ ತಗೊಂಡಿದ್ದಾರೆ. ಸೊ ಬೇಡ ಅನ್ನಿಸ್ದಾಗ ಅಫ್ಕೋರ್ಸ್ ಕೂರಿಸ್ತಾರೆ. ಆದರೆ ಇವಾಗ ಕೂರಿಸುವಂಥ ಸಮಯ ಬಂದಿದೆ ಅನ್ನೋಂಥದ್ದು ಕುತೂಹಲ. ಆ ಸಮಯ ಬಂದಿಲ್ಲ, ನನಗಿನ್ನೂ ಟೈಮ್ ಇದೆ ಮತ್ತು ಪ್ರೂವ್ ಮಾಡ್ಕೊಳ್ಳಿಕ್ಕೆ ಅವಕಾಶವನ್ನು ಕೊಡ್ತಾ ಇದೆ ಹೈಕಮಾಂಡ್ ಅನ್ನೋ ಒಂದು ಮೆಸೇಜನ್ನು ವಿಜೇಂದ್ರ ಕೊಡ್ತಾ ಇದ್ದಾರೆ. ಓಕೆ, ಧನ್ಯವಾದ ಮಧು. ಹಾಗೆ ಪಟೇಲ್ರೆ, ಇಷ್ಟೋ ತನಕ ಜಾಯ್ನ್ ಆಗಿ ವಿಶ್ಲೇಷಣೆ ಮಾಡಿದ್ದಕ್ಕೆ. ಇದಾಗಿತ್ತು ಇವತ್ತಿನ ಮಾತುಕತೆ. ನೋಡ್ತಾ ಇರಿ ನ್ಯೂಸ್ 18. ಜಾಲ ನಮ್ಮದು, ಬಲ ನಿಮ್ಮದು.